ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನುವಂಥ ಮ್ಯಾಗಿ ಹೆಂಗೆ ಮಾಡೋದು ಮನೆಯಲ್ಲಿ ಅಂತೇಳಿ ಹೇಳ್ಕೊಡ್ತೇನೆ ನೋಡಿರಿ. ಈಗ ಮ್ಯಾಗಿ ಮಾಡಲು ನಾನು ಒಂದೆರಡು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸಣ್ಣಗೆ ಗಜ್ರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಒಂದೆರಡು ಟೊಮಾಟೆ ಹಣ್ಣು ಕಟ್ ಮಾಡಿದ್ದೀನಿ. ಇಲ್ಲಿ ಬಾಣಲೆ ಕಾಯಕ್ಕಿಟ್ಟೇನಿ ರೀ. ಎಣ್ಣೆ ಕಾದ ನಂತರ ಈಗ ಜೀರಿಗೆ, ಸಾಸಿವೆ, ಒಗ್ಗರಣೆ ಹಾಕ್ತೇನೆ ನೋಡಿರಿ. ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಅವು ಚಟ್ಪಟ ಅಂದಮೇಲೆ ಈಗ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊತೇನೆ ರೀ. ಮೆಣಸಿನ್ಕಾಯಿ ಅದು ಚೆನ್ನಾಗಿ ಬೆಂದಾದ್ಮೇಲೆ ಈಗ ಉಳ್ಳಾಗಡ್ಡಿ ಸೇರಿಸ್ಕೊತೇನೆ ರೀ. ಉಳ್ಳಾಗಡ್ಡಿ 5-10 ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಬೇಯ್ಬೇಕು ರೀ. ಅಂದ್ರೆ ರುಚಿ ಜಾಸ್ತಿ ಬರ್ತೈತಿ. ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಸೇರಿಸ್ಕೊಂಡಿರಿ. ಆಮೇಲೆ ಗಜ್ರಿ ಅದು ಎಲ್ಲ ಸೇರಿಸ್ಕೊಂಡೆ ಸರಿಯಾಗಿ ಮಿಕ್ಸ್ ಆದಮೇಲೆ ಈಗ 5 ನಿಮಿಷ ಬೇಯಕ್ಕೆ ಚೆನ್ನಾಗಿ ಬೇಯ್ಬೇಕು ರೀ. ಬೆಂದಾದ್ಮೇಲೆ ಈಗ ಟೊಮಾಟೆ ಹಣ್ಣು ಸೇರಿಸ್ಕೊತೇನೆ ರೀ. ಟೊಮಾಟೆ ಹಣ್ಣನ್ನು ಸರಿಯಾಗಿ ಬೇಯಿಸ್ಬೇಕು ರೀ ಎಣ್ಣೆ ಒಳಗೆ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಈಗ ಮ್ಯಾಗಿ ಮಸಾಲ ಸೇರಿಸ್ಕೊತೇನೆ ರೀ. ಒಂದು 4 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೀನಿ, ಅಷ್ಟು ಕೂಡ ಸೇರಿಸ್ಕೊತೇನೆ. ಮ್ಯಾಗಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಕೈ ಆಡಿಸ್ಕೊತಾನೆ ಇರಬೇಕು. ಈಗ ನಾನು ಒಂದು 4 ಗ್ಲಾಸ್ ಮ್ಯಾಗಿ 4 ಗ್ಲಾಸ್ ನೀರು ಸೇರಿಸ್ಕೊತೇನೆ ರೀ. 1 ಪ್ಯಾಕೆಟಿಗೆ 1 ಗ್ಲಾಸ್ ಅಂತ ಹೇಳಿದ್ರೆ 4 ಪ್ಯಾಕೆಟಿಗೆ 4 ಗ್ಲಾಸ್ ನೀರು ಸೇರಿಸ್ಕೊತೇನೆ. ಈಗ ಚೆನ್ನಾಗಿ ನೀರು ಕುದಿ ಬರ್ಬೇಕು ರೀ. ಕುದಿ ಬಂದಮೇಲೆ ಮ್ಯಾಗಿ ಸೇರಿಸ್ಕೊತೇನೆ ರೀ. ಮ್ಯಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಬೇಕು ರೀ. ನೀರು ಕಡಿಮೆ ಅನಿಸಿದ್ವು ಅಂದರೆ ಇನ್ನೊಂದು ಸ್ವಲ್ಪ ನಾವು ಹಾಕ್ಕೋಬೋದು ಮೇಲೆ. ಈಗ ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೆಂದ ನಂತರ ರುಚಿಯಾದಂತಹ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನುವಂಥ ಮ್ಯಾಗಿ ಮನೆಯಲ್ಲೇ ರೆಡಿ ಆಕೈತೆ ನೋಡಿರಿ. ನಾವು ನೀರು ಕಡಿಮೆ ಅನಿಸಿದ್ರೆ ನಾವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ರೀ. ಆ ಮ್ಯಾಗಿ ಇನ್ನೂ ಬೆಂದಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಭಾಳ ಸರಳವಾಗಿರುವಂತಹ ಮ್ಯಾಗಿ ಮನೆಯಲ್ಲಿ ಕೂಡ ಶಾವಿಗೆಯಿಂದ ಮಾಡ್ಬೋದು. ಆದರೆ ಮ್ಯಾಗಿ ಪ್ಯಾಕೆಟ್ ರೆಡಿಮೇಡ್ ಇರ್ತೈತಿ, ಮಸಾಲೆನೂ ಇರ್ತೈತಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನುವಂತಹ ಮ್ಯಾಗಿ ನೋಡಿರಿ. ಚೆನ್ನಾಗಿ ಬೆಂದಾದ್ಮೇಲೆ ಕೈ ಆಡಿಸ್ಕೊತಾನೆ ಇರಬೇಕು ರೀ. ಲಾಸ್ಟಿಗೆ ಕೊತ್ತಂಬರಿ ಸೇರಿಸಿದರೆ ಘಮ ಘಮ ಆಗಿರುವಂತಹ ರುಚಿಯಾಗಿರುವಂತಹ ಮಕ್ಕಳು ಇಷ್ಟಪಟ್ಟು ಮತ್ತೆ ತಿನ್ನುವಂತಹ ಮ್ಯಾಗಿ ಮಸಾಲ ರೆಡಿ ಆಯ್ತು ನೋಡಿರಿ.